ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ 15 ಡೇಸಿಂದ ನಾನು ಬ್ಲಾಗ್ ಮಾಡಿಲ್ಲ, ಯಾವುದೇ ರೀತಿ ಬ್ಲಾಗ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನಿನ್ನೆ ಅಷ್ಟೇ ಒಂದೇ ಒಂದು ಬ್ಲಾಗ್ನ ರೆಡಿ ಮಾಡಿ ಇಟ್ಟಿದ್ದನ್ನು ನಾನು ಅಪ್ಲೋಡ್ ಮಾಡಿದೆ. ಬಿಕಾಸ್ ಅಮ್ಮಂಗೆ ತುಂಬ ಹುಷಾರಿಲ್ಲ, ಪಾಪುನ ಬೇರೆ ಮನೆಗೆ ಕರ್ಕೊಂಡು ಬಂದ್ವಿ. ಜೊತೆಗೆ ತಮ್ಮಂಗೂ ಹುಷಾರಿರಲಿಲ್ಲ, ಪಕ್ಕದ ಬೆಡಲ್ಲಿ ಅವನನ್ನು ಅಡ್ಮಿಟ್ ಮಾಡಿದ್ವಿ. ಇಬ್ಬರು ಇಲ್ಲೇ ಒಂದೇ ವಾರ್ಡಲ್ಲೇ ಅಡ್ಮಿಟ್ ಆಗಿದ್ದರು. ಹಾಗಾಗಿ ಯಾವುದೇ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ 15 ಡೇಸಿಂದ. ವೀಡಿಯೋಸ್ ಎಲ್ಲ ಏನೂ ನಾನು ನಿಲ್ಲಿಸಿಲ್ಲ, ಐ ಥಿಂಕ್ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರು. ಯಾಕೆ ವೀಡಿಯೋಸ್ ಹಾಕ್ತಿಲ್ಲ ಅಂತ ಕೇಳ್ತಾಯಿದ್ರು. ಸೊ ವೀಡಿಯೋಸ್ ಇನ್ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ 1-2 ಡೇಸ್ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಅಮ್ಮಂಗೆ ಸ್ವಲ್ಪ ರೆಸ್ಟ್ ಕೊಡಬೇಕಲ್ಲ. ಹಾಗಾಗಿ ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ನ ಮಾಡ್ತೀನಿ, ಸ್ಟಾಪ್ ಮಾಡಲ್ಲ. ಆದಷ್ಟು ಎಂಟರ್ಟೈನ್ಮೆಂಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ರೆಸ್ಪಾನ್ಸಸ್ ಚೆನ್ನಾಗಿ ಬರ್ತಿದೆ ಎಲ್ಲರ ಕಡೆಯಿಂದ, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಬೇಜಾರಲ್ಲಿದ್ದರಿಂದ 1 ವಾರ 15 ದಿನ ಆಯಿತು. ಪಾಪು ಆಗುವಾಗ 1 ವಾರ ಅದು ಪಾಪುದೇ ವಿಡಿಯೋ ಲಾಸ್ಟ್ ಹಾಕಿದ್ದು. ಪಾಪುನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದಮೇಲೆ ಇವರಿಬ್ಬರಿಗೂ ಹೆಲ್ತ್ ಪ್ರಾಬ್ಲಮ್ ಆಯಿತು ಒಟ್ಟಿಗೆ, ಗೊತ್ತಿಲ್ಲ, ಬ್ಯಾಡ್ ಲಕ್. ಅದಾದಮೇಲೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಅಂತ ಹೇಳಿಬಿಟ್ಟು. ಇವಾಗ ಸ್ವಲ್ಪ ಸುಧಾರಿಸ್ಕೊತಾ ಇದ್ದಾರೆ. ಇವತ್ತು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಬೇಕು, ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ವೀಕ್ ಆಯಿತು ಅಡ್ಮಿಟ್ ಆಗಿ. ಪಾಪು ಕೂಡ ಇರುತ್ತೆ ಮನೆಯಲ್ಲಿ, ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಎಲ್ಲರನ್ನೂ ನೋಡ್ಕೊಬೇಕಲ್ಲ ಅಂತ ಹೇಳಿಬಿಟ್ಟು, ಜೊತೆಗೆ ಅಪ್ಪನೂ ನೋಡ್ಕೋಬೇಕು. ದಿನಿ ಕೂಡ ಬ್ಯುಸಿ ಇದ್ದ. ನೋಡಿ, ಅವನೇ ಅತ್ತೆನ ಕಾಯ್ಕೊಂಡು ಕೂತಿದ್ದಾನೆ. ತಾನೇ ಅಂತೂ 1 ವೀಕಿಂದ ಮನೆಗೆ ಬಂದಿಲ್ಲ. ಪಾಪ ನೈಟಲ್ಲಿ ಅವನೇ ಮಲ್ಕೊತಾ ಇರೋದು ಇವರಿಬ್ಬರ ಜೊತೆಯಲ್ಲಿ. ಯಾಕಂದರೆ ಮಕ್ಳು ಇರ್ತಾರಲ್ಲ, ನಾನು ಮನೆಗೆ ಹೋಗ್ಬಿಡ್ತಾ ಇದ್ದೆ, ತನ್ನೇನೇ ಇರ್ತಿದ್ದ. ಇವಾಗ ಸ್ವಲ್ಪ ಹೊರಗಡೆ ಹೋಗಿದ್ದಾನೆ. ನಾವು ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಮ್ಮಂಗೆ ಊಟ ಕೊಟ್ಟಿದ್ದಾಯಿತು. ಸೊ ಎಲ್ಲರೂ ಯಾಕೆ ವಿಡಿಯೋ ಆಗ್ತಾಯಿಲ್ಲ ಅಂತ ಕೇಳ್ತಾಯಿದ್ರು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದೊಂದು ಚಿಕ್ಕ ಬ್ಲಾಗ್ ಮಾಡೇ ಹಾಕ್ತಾಯಿದ್ದೀನಿ. ಈ ಬ್ಲಾಗಲ್ಲಿ ಜಾಸ್ತಿ ಏನೂ ಇರೋದಿಲ್ಲ, ಏನೂ ತೋರ್ಸೋದಕ್ಕಾಗಲ್ಲ ಎಂಟರ್ಟೈನ್ಮೆಂಟು. ಈ ಸಿಚುವೇಷನಲ್ಲಿ ಏನು ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗುತ್ತೆ ಹೇಳಿ? ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾಕೆ ವಿಡಿಯೋನ ಹಾಕಿಲ್ಲ ಅನ್ನೋ ಪ್ರಶ್ನೆಗೆ ಇದೇ ಉತ್ತರ. ಈ ಕಾರಣದಿಂದ ನಾನು ವೀಡಿಯೋಸ್ ಹಾಕಿಲ್ಲ 15 ಡೇಸಿಂದ. ಇನ್ಮೇಲೆ ಆದಷ್ಟು ಅಟ್ಲೀಸ್ಟ್ ಡೇ ಬೈ ಡೇ, ವೀಕ್ಲಿ 2-3 ಬ್ಲಾಗ್ ಆದರೂ ನಾನು ನನ್ನ ಕಡೆಯಿಂದ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ. 100% ಹಾಕ್ತೀನಿ. ಸಪೋರ್ಟ್ ಮಾಡೋದನ್ನು ನಿಲ್ಲಿಸ್ಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ನಿಲ್ಲಿಸ್ಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಸ್ವಲ್ಪ ನನ್ನ ಚಾನಲ್ಲು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಷ್ಟೇ ಗೈಸ್. ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ. ಪಾಪುನ ಸದ್ಯಕ್ಕೆ ರಿವ್ಯೂ ಮಾಡೋಕ್ಕಾಗಲ್ಲ. 2-3 ಮಂತ್ಸ್ ಆಗಲಿ ಪಾಪುಗೆ, ಆವಾಗ ನಾನು ಪಾಪುನ ತೋರಿಸ್ತೀನಿ. ತುಂಬ ಚೆನ್ನಾಗಿದ್ದಾನೆ, ಕ್ಯೂಟಾಗಿ ಮುದ್ದಾಗಿದ್ದಾನೆ. ತುಂಬ ಚೆನ್ನಾಗಿ ಆಟ ಆಡ್ತಾನೆ ಕೂಡ. ಅಪ್ಪು ಅಂತೂ ಅವನ್ನ ಬಿಡೋದೇ ಇಲ್ಲ, ಅಷ್ಟು ಮುದ್ದು ಮಾಡ್ತಾನೆ. ಅದನ್ನೆಲ್ಲ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ, ಇವಾಗ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಈಗ ಪಾಪ ಆದ್ಮೇಲೆ ಇವರೇನೇ ಹುಷಾರು ತಪ್ಪಿದ್ದಾರೆ. ಅವ್ನು ಇನ್ನೂ ಪುಟ್ಟದಾಗಿರೋದ್ರಿಂದ ತೋರ್ಸೋಕ್ಕಾಗಲ್ಲ. ತುಂಬ ಕ್ಯೂಟಾಗೂ ಇದ್ದಾನೆ. ಹಾಗಾಗಿ ಆಮೇಲೆ ತೋರಿಸ್ತೀನಿ. ಒಂದು 2-3 ಮಂತ್ಸ್ ಆದಮೇಲೆ ಅವನು ಹೇಗಿದ್ದಾನೆ ಅನ್ನೋದನ್ನು. ಹಾಗೆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಕೂಡ ಆಮೇಲೆ ತೋರಿಸ್ತೀನಿ ವಿಡಿಯೋದಲ್ಲಿ. ಮತ್ತೆ ಸಿಗ್ತೀನಿ ಗೈಸ್ ಮನೆಗೆ ಹೋದ್ಮೇಲೆ. ನೋಡಿ ಗೈಸ್, ಹಾಸ್ಪಿಟ್ಲಲ್ಲಿ ಬಂದ್ರೂ ಗೇಮ್ ಆಡೋದು ಬಿಡಲ್ಲ. ಅದರಲ್ಲಿ ಅವನು ಖತರ್ನಾಕು. ಇವನ್ನ ಮಾತ್ರ ಏನು ಮಾಡಬೇಕಂತ ನೀವೇ ಕಮೆಂಟ್ ಮಾಡಿ. ಭಯಂಕರ ಖತರ್ನಾಕ್ ಇವನು. ಎಲ್ಲ ಹೋಗಿ ಬಿದ್ದು ಬಂದು ಹೆಂಗೆ ಮಾಡ್ಕೊಂಬಂದು ನೋಡಿ. ಒಬ್ಬೊಬ್ರ ಹತ್ರ ಒಂದೊಂದು ಕತೆ ಕಟ್ತಾನೆ, ಒಬ್ಬೊಬ್ರ ಹತ್ರ ಒಂದೊಂದು ಸುಳ್ಳು ವೀಲಿಂಗ್ ಮಾಡ್ತಾನೆ. ಅದಕ್ಕೆ ಏನು ಮಾಡಬೇಕಂತ ನಿಮ್ಮನ್ನ ಕೇಳಿದ್ದು. ಎಲ್ಲಾದರೂ ಅವ್ನು ವೀಲಿಂಗ್ ಮಾಡುವಾಗ ಕಾಣಿಸಿದ್ರೆ ಅವ್ನಿಗೆ 4 ಕೊಟ್ಟು ಕಳಿಸಿ ತಿಕ್ಕಿದ್ಮೇಲೆ ಹೇಳ್ತೀನಿ ಅವನಿಗೆ. ಇಲ್ಲಿ ನೋಡಿ, ನನಗೆ ಬೇಜಾರು ಏನು ಗೊತ್ತಾ, ವೀಲಿಂಗ್ ಮಾಡೋಕೆ ಹೋದಾಗ ಇಲ್ಲೆಲ್ಲ ಪರ್ಚ್ಕೊಳ್ಳೋ ಬದಲು ಮುಖದ ಮೇಲೆ ಪರ್ಚ್ಕೋಬೇಕಾಗಿತ್ತು. ಅವಾಗ ಇನ್ನೊಂದ್ಸರಿ ಲೈಫಲ್ಲಿ ವೀಲಿಂಗ್ ಮಾಡೋಕೆ ಹೋಗಲ್ಲ. ಹಿಂಗೆ ಮಾಡ್ಕೊಳೋನೆ. ಈಗ ತೋರಿಸ್ತಿದ್ದೀನಿ ಅಂತ ಆ ಕಡೆ ತಿರ್ಕೊಬಿಟ್ಟವನೆ. ಈ ಹಲ್ಗಳೆಲ್ಲ ಉದ್ರಾಗಬೇಕಾಗಿತ್ತು. ಏನು ಕಟಿಂಗ್ ಅದು? ಇದು ಯಾವುದದು ಹೊಸ್ದಾಗಿ ಮಾಮೂಲಿ ಕಟಿಂಗು? ತೋರ್ಸ. ತೆಂಗಿನ ಚಿಪ್ಪಿದ್ದಂಗೈತೆ. ತೆಂಗಿನ ಚಿಪ್ ಥರ ಐತೆ. ತಲೆ ಮೇಲೆ ನೋಡಿದಂತೆ ಅದಕ್ಕೆ ಕೂತವನೆ. ಈ ಯಾವ ತಿಪ್ಕೊಂಡಳ್ಳಿ ಕೆರೆಯಿಂದ ತಪ್ಸ್ಕೊಬಂದಿರೋ ಅಂತಾರ ಅವನು. ತಿರ್ಗಾ ಮುಖ ತೋರಿಸೋ ಒಂದ್ಸಲ. ವೀಲಿಂಗ್ ಬೇಕೇನೋ ನಿನಗೆ? ವೀಲಿಂಗು ಅಮ್ಮಿನೂ ಇಲ್ಲ, ತಿಮ್ಮಿನೂ ಇಲ್ಲ. ತಿರ್ಗಿ ಈ ಕಡೆ ಮುಖ ತೋರಿಸು. ಮುಖ ಮುಚ್ಕೊಬಿಟ್ಟವನೆ. ಬೆಳಗ್ಗೆ ಇನ್ಶೂರೆನ್ಸ್ಗೆ ಹಾಕಿದ್ದು ಗೈಸ್, ಇನ್ನೂ ಕ್ಲಿಯರ್ ಆಗಿಲ್ಲ. ಬೆಳಗ್ಗೆ 9 ಗಂಟೆಗೆ ಡಾಕ್ಟ್ರ್ ಹೇಳಿದ್ದು ಡಿಸ್ಚಾರ್ಜ್ ಮಾಡಿಕೊಡಿ ಮಧ್ಯಾಹ್ನ ಅಷ್ಟರಲ್ಲಿ, ಇವಾಗ ಮಳೆ ಬರೋಂಗಿದೆ ಅಂತ.
ಇನ್ನೂ ಡಿಸ್ಚಾರ್ಜ್ ಮಾಡಿಲ್ಲ. ನಾವು ಅಮ್ಮಂಗೆ ಗಾಲಿ ಅಳು ಬರೋಂಗೆ ಆಗ್ಬಿಟ್ಟೈತೆ. ಫಸ್ಟ್ ಮನೆಗೆ ಕರ್ಕೊಂಡೋಗು ಅಂದ್ಕೊಂಡು ಕುಂತವ್ರೆ. ಅವ್ರು ನೋಡಿದ್ರೆ ಅದು ಕ್ಲಿಯರ್ ಆಗೋವರೆಗೂ ಕಳಿಸಲ್ಲ. ಇವತ್ತು 4th ಸ್ಯಾಟರ್ಡೇ ಇರೋದಕ್ಕೆ ಇನ್ನೂ ಅಪ್ರೂವಲ್ ಬಂದಿಲ್ಲ. ಬೆಳಗ್ಗೆಯಿಂದ ಹಿಂಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಪಾಪ ಅವರು ಸುಮ್ಮನೆ ಹಿಂಗೆ ಕೂತಿದ್ದಾರೆ, ಇರೋಕ್ಕಾಗ್ತಿಲ್ಲ. ಬಿಟ್ಟರೆ ಮನೆಗೆ ಹೋಗ್ಬಿಡ್ತೀನಿ ನಾನು. ಟ್ರೀಟ್ಮೆಂಟು ಬೇಡ ಏನೂ ಬೇಡ ಅನ್ನೋಷ್ಟು ಬೇಜಾರಾಗ್ಬಿಟ್ಟೈತೆ ಅವ್ರಿಗೆ. ಆಸ್ಪತ್ರೆಯಲ್ಲಿ ಇದ್ದು ಕರ್ಕೊಂಡು ಹೋಗೋಣ ಅಂದರೆ ಅವ್ರು ಕಳಿಸ್ತಾ ಇಲ್ಲ. ವೆಯ್ಟ್ ಮಾಡಲೇಬೇಕು. ಎಷ್ಟೊತ್ತಿಗೆ ಅಪ್ರೂವಲ್ ಕೊಡ್ತಾರೆ ಗೊತ್ತಿಲ್ಲ. ಇವಾಗ ಆಲ್ಮೋಸ್ಟ್ ಎಷ್ಟಾಗಿದೆ ಗೊತ್ತಾ ಟೈಮು? 6 ಗಂಟೆನಾ? 6 ಗಂಟೆ ಆಗಿದೆ ಗೈಸ್. ನಾವು ಬೆಳಗ್ಗೆ 9 ಗಂಟೆಗೆ ಕೊಟ್ಟಿದ್ದು. ಬೆಳಗ್ಗೆಯಿಂದ ಕಾಯ್ತಾನೇ ಇದ್ದೀವಿ. 6 o'clock ಆಗಿದೆ, ಇನ್ನೂ ಡಿಸ್ಚಾರ್ಜ್ ಮಾಡಿಲ್ಲ. ನಾನು ಅಪ್ಪನ ಬಿಟ್ಬಿಟ್ಟು ಬಂದು ಇಲ್ಲಿ ಕೂತಿದ್ದೀನಿ ಬೆಳಗ್ಗೆಯಿಂದ. ಪಾಪ ಅವ್ನು ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ. ಅವ್ರು ನೋಡಬೇಕು. ಮನೆಗೆ ಹೋಗಿ 3 ಜನನೂ ಇಲ್ಲೇ ಕೂತಿದ್ದಾರೆ ಕಾಯ್ಕೊಂಡು. ಕಳಿಸಿದ್ರೆ ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಮ್ಮನ ಅಂತ ಹೇಳ್ತಿದ್ರು. ಸಪ್ರೇಟ್ ರೂಮ್ ಇದೆ ಅಂದ್ಬಿಟ್ಟು ಆರಾಮಾಗಿ ಗೋತ್ಲ ಹೊಡ್ಕೊಂಡು ಕೂತವ್ರು. ಇವ್ರು ಗೇಮ್ ಆಡ್ಕೊಂಡು. ಸರ್ ಇವಾಗ ಹಲೋ ಒಂದು ಸೆಕೆಂಡ್ ಸರ್, ಈಗ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದಾ ಪ್ರೋಸೆಸ್ ಲೇಟ್ ಆದರೆ? ಬಟ್ ಅವ್ರನ್ನ ಈಗ ಅವ್ರು ಯಾವಾಗ ಕ್ಲೈಮ್ ಮಾಡ್ತಾರೆ ಗೊತ್ತಾಗಲ್ಲ. ಅಲ್ಲಿ ತನಕ ನಾವು ಇಲ್ಲಿ ಕೂರಿಸಿದ್ರೆ ಕಷ್ಟ ಆಗುತ್ತಲ್ಲ. ಟ್ರೀಟ್ಮೆಂಟ್ ಏನೂ ಮಾಡ್ತಾಯಿಲ್ಲ ಸರ್, ಸುಮ್ಮನೆ ಕೂರಿಸಿದ್ದಾರೆ. ಬೆಳಗ್ಗೆ ನೆನ್ನೆ ನೈಟೇ ಸ್ಟಾಪ್ ಆಯಿತು ಟ್ರೀಟ್ಮೆಂಟು. ನೆನ್ನೆ ನೈಟೇ ಡಿಸ್ಚಾರ್ಜಿಗೆ ಬೆಳಗ್ಗೆ ಅಂತ ಹೇಳಿ ಡಿಸ್ಚಾರ್ಜ್ ಮಾಡ್ತೀರಾ ಬೆಳಗ್ಗೆ, ಇವಾಗ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ಆವಾಗಲೇ ಸ್ಟಾಪ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಏನು ಸಿಂಗಲ್ ಟ್ರೀಟ್ಮೆಂಟ್ ಕೂಡ ಇಲ್ಲ. ಸುಮ್ಮನೆ ಕೂತಿದ್ದಾರೆ. ಮನೆಗೂ ಕರ್ಕೊಂಡು ಹೋಗೋಕ್ಕೆ ಬಿಟ್ಟಿಲ್ಲ. ಇಲ್ಲೂ ಕೂತ್ಕೊಂಡು ಅಟ್ಲೀಸ್ಟ್ ಆಮೇಲೆ ನಾವು ಕ್ಲೈಮ್ ಮಾಡ್ಕೊತೀವಿ, ಪ್ರಾಬ್ಲಮ್ ಆದರೆ ಬಂದು ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಾನು ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದೀನಿ ಹಾಸ್ಪಿಟಲಲ್ಲೇ ಕಾಯ್ಕೊಂಡು. ಎಷ್ಟೊತ್ತಂತ ಅವರು ನೀವು ಕೂರ್ಸೋಕ್ಕಾಗತ್ತೆ ಹೇಳಿ ಪೇಷಂಟ್ನ? ಟ್ರೀಟ್ಮೆಂಟ್ ನಡೀತಿದ್ದಾಗ ಅಂದರೆ ಬೇರೆ, ಆದರೆ ಇವಾಗ ಸುಮ್ಮನೆ ಬೆಳಗ್ಗೆಯಿಂದ ಕೂರಿಸ್ಕೊಂಡು ಇವಾಗ ಅವ್ರಿಗೂ ರೆಸ್ಟ್ ಬೇಕಿತ್ತು. ಮನೇಲಿ ಯಾರು ಇವಾಗ ಓಡಾಡೋರಿಲ್ಲ ಅಂತ ಅವ್ರನ್ನೇ ಕರ್ಕೊಂಬಂದಿದ್ದೀನಿ. ನಿಮಗೆ ಗೊತ್ತಿರೋ ಫ್ಯಾಕ್ಟು, ಇಬ್ಬರು ಪೇಷಂಟ್ ಇದ್ದಾರೆ ಅಂತ. ಈ ಥರ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಸುತ್ತಾಡಂಗಿದ್ರೆ ಹಾಸ್ಪಿಟಲ್ಗೆ ಬರೋದು ಬೇಡ. ಎಲ್ಲೋ ಬೈ ನೀನು ಮಾತಾಡ್ಬೇಕಂತ. ಹಲೋ ಸರ್. ಹೌದು ಸರ್. ಹೌದು ಸರ್, ಅದೊಂದು ಇವಾಗ ಈ ಕೈಲಿ ಬಂದಿದ್ದೆಲ್ಲ ಈಗಲೂ ಕಳಿಸಿದ್ದು ಅವ್ರು ಇವಾಗ ಓಪನ್ ಮಾಡಿದ್ದಾರೆ. ಅದು ಮತ್ತೆ ದಿನ ಎಲ್ಲ ಪ್ರೋಸೆಸ್ಸಲ್ಲಿ ಇರುತ್ತೆ ಸರ್. ಪೂರ್ಣಿಮಾ ಬಂದುಬಿಟ್ಟಲ್ಲ ಸರ್. ಅಟ್ಲೀಸ್ಟ್ ನೀವು ಹೋಗಿ ಕರೆದಾಗ ಬಂದು ರೆಸ್ಪಾನ್ಸ್ ಮಾಡಿ ಅಂದರೆ ಪರವಾಗಿಲ್ಲ. ಏನಾದರೂ ಡಾಕ್ಯುಮೆಂಟ್ ತೊಗೊಂಡು ಬರ್ತೀನಿ ನಾನು ಅಲ್ಲೇ. ಈಗ ಬರ್ತೀನಿ. ಅಲ್ಲ ಸರ್, ಒಂದೇ ನಿಮಿಷ ಸರ್, ಬರ್ತೀನಿ. ಹೋಗ್ತೀನಿ. ಒಳ್ಳೆ ಕನ್ಸುತ್ತೆ. ಏನು ಸುಮ್ಮನೆ ಅಡ್ಮಿಷನ್ ಆಗ್ತೀವ ಅಂತ ನೀವು ಡ್ಯಾಶ್ ಮಾಡ್ತೀರಿ, ಅವ್ರು ಅಪ್ರೂವ್ ಮಾಡೇ ಮಾಡ್ತಾರೆ. ನೀವು ಹೇಗೆ ಮಾತಾಡ್ತೀರ? ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ನಿನ್ನೆ ನಾನು ನಿಮ್ಗೆ ಹೇಳಿದೆ ಅಲ್ವಾ, ನಿನ್ನೆ ಬೆಳಗ್ಗೆ 9 ಗಂಟೆಗೆ ಡಿಸ್ಚಾರ್ಜಿಗೆ ಬರ್ತಿತ್ತು ಅಂತ. ಇನ್ನೂ ಡಿಸ್ಚಾರ್ಜ್ ಆಗಲಿಲ್ಲ ಗೈಸ್. ನಿನ್ನೆ ನೋಡಿ ಅವರು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ, ಇದು ತಪ್ಪು ಇನ್ಶೂರೆನ್ಸ್ದು ಇದೆ, ಹಾಸ್ಪಿಟಲ್ದು ಇದೆ. ನನ್ನ ಪ್ರಕಾರ ಯಾರೂ ಇನ್ಶೂರೆನ್ಸ್ ನಂಬಿಕೊಂಡು ಹಾಸ್ಪಿಟಲ್ಗೆ ಹೋಗಬೇಡಿ ದಯವಿಟ್ಟು. ಕೇಸ್ ಹೋಗ್ಬೇಕಂದ್ರೂ ನೀವು 100% ಕ್ಲಾರಿಟಿ ತೊಗೊಂಡು ಆಮೇಲೆ ಅಡ್ಮಿಷನ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇವಾಗ ಸುಮ್ಮನೆ ನಾವು ಇವಾಗ ದುಡ್ಡು ಕಟ್ಟೋವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ನಾವು ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ಇವಾಗ ಹಾಸ್ಪಿಟ್ಲು ಬಿಲ್ ಫುಲ್ಲು ನಾವೇ ಕಟ್ಟಬೇಕು. ಈಗ ನಮ್ಮ ಹತ್ರ ಹೇಳ್ಬೇಕಂದ್ರೆ ಸದ್ಯಕ್ಕೆ ನಿಜವಾಗ್ಲೂ ಅಷ್ಟು ದುಡ್ಡು ಇಲ್ಲ. ಅದು ಹೇಗೆ ಅರೇಂಜ್ ಮಾಡ್ಬೇಕಂತಲೂ ಗೊತ್ತಾಗ್ತಾ ಇಲ್ಲ. ಬಟ್ ಇವಾಗ ಆಗಿರೋ ಸಿಚುವೇಶನ್ ಅದೇ ಥರ ಇದೆ ನೋಡಿ. ಇದು OPD ಸೆಕ್ಷನ್ನು, OPD ಐ ಫೀವರ್ ಅಂತ ಹೇಳಿಬಿಟ್ಟು ಅವರು ಈ ರೀತಿ ಒಂದು ಲೆಟರ್ನ ಅಲ್ಲಿಗೆ ಕಳಿಸಿದ್ದಾರೆ ಇನ್ಶೂರೆನ್ಸ್ ಅವ್ರಿಗೆ. ಅವ್ರೇನು ಮಾಡಿದ್ದಾರೆ, ನೀವು OPD ಸೆಕ್ಷನಲ್ಲೇ ಮುಗಿಸ್ಬೇಕಾಗಿರೋ ಕೇಸು ನೀವು ಅಡ್ಮಿಟ್ ಮಾಡ್ಕೊಂಡಿರೋದು ನಿಮ್ಮ ತಪ್ಪು, ನಾವು ಪೇ ಮಾಡಲ್ಲ ಅಂತ ಹೇಳಿಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ.
ಒಂದ್ಸಲ ಅಲ್ಲ, ನಿನ್ನೆ ಅಪ್ ಟು ಒಂದು 3 ಟೈಮ್ಸ್ ಕಳಿಸಿರೋದು ಇಲ್ಲಿಂದ. ಇವರು 3 ಟೈಮ್ಸು ರಿಜೆಕ್ಟ್ ಮಾಡಿದ್ದಾರೆ. ನೈಟ್ 11 o'clock ಆಯಿತು ನಾವೆಲ್ಲ ಮನೆಗೆ ಹೋಗೋದು. ಸೊ ನಂಗೆ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರುವಾಗ ಕೆಲವು ವೀಡಿಯೋ ಅದೇ ಈಗ ನೋಡಿದ್ದೀರಲ್ಲ ವೀಡಿಯೋ ಡಿಸ್ಕಸ್ ಮಾಡೋದನ್ನೇ ನಾನು ಲೈವಾಗಿ ಅದನ್ನು ವಿಡಿಯೋ ಮಾಡಿದ್ದು. ಅವ್ರೇನು ರೀಸನ್ಸ್ಗಳು ಕೊಡ್ತಾಯಿದ್ರು, ನಾವು ಹೇಗೆ ಕನ್ವಿನ್ಸ್ಡಾಗಿ ಮಾತಾಡೋದು ಕೂಡ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಹಾಸ್ಪಿಟ್ಲು CEO ಕೂಡ ಫೋನ್ ಮಾಡಿದರು. ಫೋನ್ ಮಾಡಿ ಆದಷ್ಟು ನನ್ನ ಹತ್ರ ಕನ್ವಿನ್ಸ್ ಮಾಡಿದ್ರು, ಇಲ್ಲ ಹೆಂಗಾದರೂ ಮಾಡಿ ಬೆಳಗ್ಗೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ, ದಯವಿಟ್ಟು ಇವತ್ತೊಂದು ದಿನ ಹಾಸ್ಪಿಟ್ಲಲ್ಲಿ ಬಿಟ್ಟೋಗಿ ಅಮ್ಮನ್ನ ನಾವು ಕೇರ್ ಮಾಡ್ಕೊತೀವಿ. ಹಾಗೆ ನೆನೆ ಬೆಳಗ್ಗೆಯಿಂದ ಮೆಡಿಸಿನ್ ಸ್ಟಾಪ್ ಮಾಡಿದರು. ಯಾವಾಗ ನಾನು ಆ ರೀತಿ ಹೋಗಿ ಡಾಕ್ಟರ್ ಹತ್ರ CEO ಹತ್ರ ಎಲ್ಲ ಕಂಪ್ಲೇಂಟ್ ಮಾಡಿದೆ, ಇವನ್ ಮೆಡಿಷನ್ ಕೂಡ ಕೊಡ್ತಾ ಇಲ್ಲ, ಟ್ರೀಟ್ಮೆಂಟು ಸ್ಟಾಪ್ ಮಾಡಿಬಿಟ್ಟು ನಮಗೆ ಇನ್ಶೂರೆನ್ಸು ಕ್ಲೈಮ್ ಮಾಡ್ದಿರಾ ಈ ರೀತಿ ಕೂರಿಸ್ಕೊಂಡಿದ್ದೀರಾ ಪೇಷಂಟ್ನ, ಮನೆಗೆ ಕಳಿಸಿ ಅದೇನಿದೆ ಅದು ಬಂದಮೇಲೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ ಅವರು. ಫೈನಲಿ ಇಲ್ಲ ಹೌದಾ ನಮ್ಗೆ ಗೊತ್ತೇ ಇಲ್ಲ ಇರಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಅವಾಗ ಇಮಿಡಿಯೇಟು ಡ್ಯೂಟಿ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಮೆಡಿಸಿನ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಅವ್ರಿಗೆ ಅದಕ್ಕೆಲ್ಲ ಏನು ಬಿಲ್ ಹಾಕಬೇಡಿ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಅವರೇ ಇದು ಮಾಡಿಕೊಂಡ್ರು. ಸುಮ್ಮನೆ ಒಂದು ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲೊಂದು ಡ್ರಿಪ್ಸ್ ಬಾಟಲ್ ತೊಗೊಂಬಂದರು ಹಾಕ್ಬಿಟ್ರು, ಹಾಗೆ ಕೂರಿಸಿದ್ದಾರೆ. ಇಡೀ ನೈಟ್ ಫುಲ್ ಹಾಗೆ ಕೂತಿದ್ದಾರೆ. ನಾವು ಒಂದು 11 o'clockವರೆಗೂ ಇದ್ದು ಡಿಸ್ಕಸ್ ಮಾಡಿ ಹೋದ್ವಿ. ಇವಾಗ ಬಂದಿದ್ದೀನಿ, ಮತ್ತೆ ಡಿಕ್ಲೈನ್ ಅಂತಲೇ ಬಂದಿದೆ. ಇವಾಗ ಏನು ಹೇಳ್ತಾ ಇದ್ದಾರೆ, ಇವಾಗ ನೀವು ಹೋಗಲೇಬೇಕು, ಡಿಸ್ಚಾರ್ಜ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ರೀಕ್ಲೈಮ್ ಆಗ್ಬೋದು ಅನಿಸುತ್ತೆ, ಟ್ರೈ ಮಾಡ್ತೀವಿ, ನೀವು ಇವಾಗ ಅಮೌಂಟ್ ಕಟ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಇವರು ಈ ಥರ ಮಾಡೋದಕ್ಕೆ ನಾವು ಇನ್ಶೂರೆನ್ಸ್ ಕಟ್ಬಿಟ್ಟು ಇವಾಗ ಹೇಗೆ ನೀವು 20,000 ಕಟ್ಟಿ 30,000 ಕಟ್ಟಿ ಅಂತ ಹೇಳಿದ್ರೆ, ಇಲ್ಲ ಒಂದು 50,000 ಬಿಲ್ ಆಗಿದೆ 50,000 ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿಂದ ತೊಗೊಬಂದು ಕಟ್ಟಬೇಕು ಹೇಳಿ, ನಮಗೂ ಕಷ್ಟ ಆಗುತ್ತಲ್ವ. ಅದರಲ್ಲೂ ನಮ್ಮ ಮನೇಲಿ 2 ಪೇಷಂಟ್ ಒಂದೇ ಹಾಸ್ಪಿಟಲಲ್ಲಿ ಒಟ್ಟಿಗೆ ಅಡ್ಮಿಟ್ ಆಗಿರೋದು. ನನ್ನ ತಮ್ಮಂಗೆ ಇನ್ಶೂರೆನ್ಸ್ ಕ್ಲಿಯರ್ ಮಾಡಿಕೊಟ್ರು. ಅಗೇನ್ ನಮ್ಮ ಅಮ್ಮಗೆ ಇವಾಗ ಇನ್ಶೂರೆನ್ಸ್ ಕ್ಲಿಯರ್ ಮಾಡ್ತಾ ಇಲ್ಲ ಅವರು, ಆ ಥರ ಪ್ರಾಬ್ಲಮ್ ಮಾಡಿ ಇಟ್ಟಿದ್ದಾರೆ. ದುಡ್ಡು ಕೊಡುವಾಗ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಮಾಡಿದ್ದಾರೆ. ಇವಾಗ ದುಡ್ಡು ಕಟ್ಟಿ ಅಂತ ಹೇಳ್ತಿದ್ದಾರೆ. ಇಲ್ಲದೆ ಇರೋರು, ತುಂಬ ಕಷ್ಟದಲ್ಲಿರೋರು, ಇನ್ಶೂರೆನ್ಸ್ನೇ ನಂಬ್ಕೊಂಡು ಬಂದಿರ್ತೀವಿ, ಆವಾಗ ದುಡ್ಡು ಎಲ್ಲಿಂದ ಕೊಡಬೇಕು, ನಾವು ಹೇಗೆ ಅಡ್ಜಸ್ಟ್ ಮಾಡಬೇಕು ಹೇಳಿ. ಅದಕ್ಕೆ ದಯವಿಟ್ಟು ಹಾಸ್ಪಿಟ್ಲನ್ನು ನಂಬ್ಕೊಂಡು ಯಾರು ಹೋಗಬೇಡಿ. ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ಕರೆಕ್ಟಾಗಿ ಕ್ಲಾರಿಟಿ ತೊಗೊಂಡು ಯಾವ ಥರ ಕೇಸಸ್ ಇದ್ದರೆ, ಯಾವ ಸಿಚುವೇಶನ್ ಇದ್ದರೆ ಮಾತ್ರ ಅಪ್ರೂವಲ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತೊಗೊಂಡು ನೀವು ಇನ್ಶೂರೆನ್ಸ್ನ ಪೇ ಮಾಡೋದಾಗಲಿ ಕಂಟಿನ್ಯೂ ಮಾಡೋದಾಗಲಿ ಮಾಡಿ. ಈ ಥರ ನಮ್ಮ ಥರ ಪ್ರಾಬ್ಲಮ್ ಅಂತೂ ಮಾಡ್ಕೋಬೇಡಿ. ಇವಾಗ ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಆ ಅಮೌಂಟ್ನ ಅಡ್ಜಸ್ಟ್ ಮಾಡಬೇಕಂದ್ರೆ. ಈಗ ಅದಕ್ಕೆ ಮತ್ತೆ ಬೆಳಗ್ಗೆ ಬಂದು ಇವಾಗ ಅಮ್ಮಂಗೆ ತಿಂಡಿ ಕೊಟ್ಬಿಟ್ಟು ತಿಂಡಿ ಮಾಡಿ ಜಸ್ಟ್ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಕಷ್ಟ ಆಗ್ತಿದೆ. ಆಲ್ಮೋಸ್ಟ್ ನಾವು ಬಂದು ಮಂಗಳವಾರ ಬಂದಿದ್ದು ಹಾಸ್ಪಿಟಲ್ಗೆ, ಮಂಗಳವಾರ ಅಡ್ಮಿಟ್ ಆಗಿದ್ದು. ಇವತ್ತು ಭಾನುವಾರ, 1 ವೀಕ್ ಆಯಿತು ಕರೆಕ್ಟಾಗಿ. 1 ವೀಕಿಂದ ಹಾಸ್ಪಿಟಲ್ಲೇ ಮನೆ ಆಗಿಬಿಟ್ಟಿದೆ. ಆದರೂ ಈ ಥರ ಪ್ರಾಬ್ಲಮ್ ಆಗಿದೆ. ಹಂಗಿದ್ದು ಕೂಡ ಅವ್ರಿಗೂ ಇರೋದಕ್ಕೆ ಕಷ್ಟ ಆಗ್ತಾಯಿದೆ ಹಾಸ್ಪಿಟ್ಲಲ್ಲಿ. ಇವಾಗ ಹೋಗಿ ಮತ್ತೆ ಡಾಕ್ಟ್ರ್ ಹತ್ರ ಮಾತಾಡಬೇಕು. ಇವತ್ತು ಸಂಡೇ ಇರೋದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಿಲ್ಲ. ನಾನು ದಿನಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ತಿಂಡಿ ಮಾಡ್ಕೊಂಡ್ರಿ, ದಿನಿ ಬಂದಮೇಲೆ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು. ನಮಗೂ ಕಷ್ಟ ಆಗ್ತಿದೆ, ಪಾಪು ಬಿಟ್ಬಿಟ್ಟು ಬರ್ತಾಯಿದ್ದೀನಿ. 1 ವಾರದಿಂದ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿದೆ. ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಫೈನಲಿ ಹೆಂಗಾದರೂ ಮಾಡಿ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಇವಾಗ ಫೈನಲಿ ಡಿಸ್ಕೌಂಟ್ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ ಗೈಸ್. ನಾವೇ ಇವಾಗ ಪೇ ಮಾಡ್ತಾ ಇದ್ದೀವಿ, ಬಟ್ 50% ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ಡಾಕ್ಟ್ರು ಕನ್ವಿನ್ಸ್ ಮಾಡಿ CEO ಮಾತಾಡಿದ್ರು ಈಗ ನನ್ನ ಹತ್ರ. ಮಾತಾಡ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಬೇಕಾದರೆ ರಿಯಂಬರ್ಸ್ ಮಾಡಿಕೊಡ್ತೀವಿ ಇನ್ಶೂರೆನ್ಸ್ ಅವ್ರ ಹತ್ರ ಅಂತ ಹೇಳಿಬಿಟ್ಟು ಇವಾಗ ಅಮೌಂಟ್ನ ಪೇ ಮಾಡೋಕ್ಕೆ ಹೇಳ್ತಿದ್ದಾರೆ. ಸ್ವಲ್ಪ ಅಮೌಂಟ್ ರೆಡಿ ಮಾಡಬೇಕು, ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಕನ್ವಿನ್ಸ್ ಮಾಡಿಬಿಟ್ಟು. ಇವಾಗ ಫ್ರೆಂಡ್ಸ್ ಹತ್ರ ಯಾರಾದರೂ ಅರೇಂಜ್ ಮಾಡಿಬಿಟ್ಟು ನಾವು ಇವಾಗ ಅಮೌಂಟ್ ಕಟ್ಟಬೇಕು ಬಸ್. ಆಮೇಲೆ ಕಟ್ಬಿಟ್ಟು ಇವಾಗ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗೋಣ ಅಂತೀವಿ. ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರನ್ನ ಇಲ್ಲೇ ಕೂರ್ಸೋಕ್ಕಾಗಲ್ಲ, ದುಡ್ಡಿಗೋಸ್ಕರ ಕರ್ಕೊಂಡು ಹೋಗಬೇಕು. ಇವಾಗ ಅರೇಂಜ್ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಕೊಂಡು ಫೈನಲಿ ಪೇ ಮಾಡಿದ್ದಾಯಿತು ಗೈಸ್. ಇವಾಗ ಅಮ್ಮನ ಕರ್ಕೊಂಡು ಹೋಗಬೇಕು. ಸೊ ವಾರ್ಡ್ಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಮ್ಮಂಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಎದಾಳು ಬಾ ಓಡಾಗೋಣ ಮನೆಗೆ. ವೇಸ್ಟ್ ನನ್ನ ಮಗ ನೋಡ್ಕೊಂತವ್ನು ರಜ್ಜಿನ ಮನೆ ಕರ್ಕೊಂಡು ಹೋಗಕ್ಕೆ 1 ರೂಪಾಯಿ ಅಡ್ಜಸ್ಟ್ ಮಾಡಿಲ್ಲ. ವೇಸ್ಟ್ ಅಂದರೆ ವೇಸ್ಟ್. ಇವನು ಯಾರೋ ಏನು ನೋಡ್ಕೊತಿದ್ಯಾ, ಹೋಗ ಅವ್ನು ನಾಷ್ಟ ತಿಂದ್ಬಿಟ್ಟು ಬಂದವನು. ಅವ್ರ ಅಜ್ಜಿಗೆ ಫಸ್ಟ್ ತಿನ್ಸ್ಬಿಟ್ಟು ಹೋಗ್ಬೇಕು ತಾನೆ. ಹಾಂ 10 ಗಂಟೆಗೆ ನಾ ಕಾಫಿ ಕೊಡೋದು ಪೇಷಂಟ್ಗೆ. ಮಾತಾಡೋದು ಮಾತ್ರ ಒಂದು ರಾಶಿ ಮಾತಾಡ್ತಾನೆ. ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟಿಲ್ಲಿ ಅವ್ನು ಪೇಷಂಟ್ ನೋಡ್ಕೊಳಕ್ಕೆ ಬಂದಿಲ್ಲ. ಇವನೇ
ಬಾಯ್ ಗುಡ್ ಬಾಯ್ ಫೈನಲಿ ಮನೆಗೆ ಬಂದ್ವಿ ಗೈಸ್. ಅಮ್ಮ ಫ್ರೆಶ್ ಅಪ್ ಆಗೋಕೆ ಹೋಗಿದ್ದಾರೆ. ನಾವೆಲ್ಲ ಹಾಸ್ಪಿಟ್ಲಲ್ಲಿ ಇದ್ದೀವಿ ಅಂತ ಪಾಪ ಶೋಭಕ್ಕ ಮಕ್ಕಳು ಎಲ್ಲ ಅವರೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾನು ಹೆಲ್ಪ್ ಮಾಡಿಕೊಂಡು ಸಾನು ಅಷ್ಟೇ ಅವಳು ಕೇರ್ ಮಾಡೋಕ್ಕೆ ಆಗಿಲ್ಲ. 2-3 ದಿವಸ ಅವಳದವಳೆ ಕೆಲಸ ಮಾಡ್ಕೊಂಡಿದ್ದಾಳೆ. ಎಲ್ಲರೂ ಹಾಸ್ಪಿಟ್ಲಲ್ಲಿ ಇದ್ದಿದ್ದಕ್ಕೆ ಬಂದು ಎಲ್ಲ ಮಾಡಿದ್ರು. ಅವ್ರು ಬಂದಿಲ್ಲ ಅಂದರೆ ಇನ್ನೂ ಕಷ್ಟ ಆಗ್ತಾಯಿತ್ತು. ನೆನ್ನೆ ಮೊನ್ನೆಯಿಂದ ಹಾಕೊಂಡು ಎಲ್ಲ ಕೆಲಸ ಮನೇಲಿ ನಮ್ಮದೇನೂ ಕೆಲಸ ಇಲ್ಲ. ನಾನು ಹಾಸ್ಪಿಟ್ಲಿಗೆ ಓಡಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪಾಪ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲೇ ಇದ್ದಾರೆ 2 ಡೇಸಿಂದ. ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದುವಾಗ ನಾವು ಕರೆದಿಲ್ಲ. ಥ್ಯಾಂಕ್ಸ್ ಹೇಳಬೇಕು ಅಕ್ಕನಿಗೆ. ಏನು ಹೇಳಲಿಲ್ಲ, ಬರೋದಕ್ಕೂ ಹೇಳಿಲ್ಲ. ಅವರಾಗ ಅವರೇ ತಿಳ್ಕೊಂಡು ಅವರೇ ಯೋಚನೆ ಮಾಡಿ ಪಾಪ ಏನು ಮಾಡ್ತಾರೆ. ಒಬ್ಬಳೇ ಇಟ್ಕೊಂಡು ಮಗು ಬೇರೆ ಇದೆ, ಕಷ್ಟ ಆಗತ್ತೆ. ಮನೇಲಿ ಬಾಣ್ತಿನೂ ಇದ್ದಾಳೆ, ಇಬ್ಬರು ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಬಂದು ಪಾಪ ಅವರೇ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಏನು ಕೆಲಸನೂ ಮಾಡಿಸಿಲ್ಲ ನನ್ನ ಕೈಯಲ್ಲಿ. ನೆನ್ನೆಯಿಂದ ನಾನು ಆರಾಮಾಗಿ ಹಾಸ್ಪಿಟ್ಲಿಗೆ ಅಷ್ಟೇ ನೋಡ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್ ಹೇಳಬೇಕು ಶೋಭಕ್ಕಂಗೆ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಸ್ವಲ್ಪ ಕುಕ್ಕಿಂಗ್ ಎಲ್ಲ ಮಾಡಬೇಕು. ಪಾಪ ಅವರೇ ಮಾಡ್ತಿದ್ದಾರೆ, ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಇವಾಗ ಅಕ್ಕಂಗೆ. ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ಮಾಡೋದು ಕೆಲಸ ತುಂಬ ಇದೆ. ಅಮ್ಮನೂ ಬಂದು ಕೆಲಸ ಆಗ್ತಿದ್ದಾರೆ, ಅವ್ರಿಗೂ ಸ್ವಲ್ಪ ರೆಸ್ಟ್ ಮಾಡಿಸ್ಬೇಕು. ಹಾಗಾಗಿ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ.